ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಏನಂತಂದ್ರೆ ನಾಳೆಗೆ ನಾನು ನಮ್ಮ ಊರಿಗೆ ನಡೆದಿದ್ದ ಗೈಸ್, ಅಂದ್ರೆ ಬೀದರ್ಗೆ ನಡೆದಿದ್ದ. ಸೊ ಅದಕ್ಕೆ ಏನೇನು ಪ್ಯಾಕಿಂಗ್ ಮಾಡ್ಕೋಬೇಕು, ಭಾಳ ಪ್ಯಾಕಿಂಗ್ ಕೆಲಸ ಇಲ್ಲ ಅದ. ಜಾಸ್ತಿ ನಾ ಏನು ತೊಗೊಳತ್ತಿಲ್ಲ, ಇಂಪಾರ್ಟೆಂಟ್ ಏನೇನದ ಅದಷ್ಟೇ ತೊಗೊಳತ್ತಿದ. ಸೊ ನಾ ಏನೇನು ತೊಗೊಳತ್ತೆ ಅಂತ ನಿಮ್ಗೆ ತೋರಿಸ್ತಾ, ಒಂದ್ಸಲ ಬನ್ನಿ ನೋಡ್ಕೊಳ್ಳಿ. ಇಷ್ಟು ತಗೊಂಡಿದ್ದ ನೋಡ್ರಿ, ಏನೇನು ಬೇಕು ಇಂಪಾರ್ಟೆಂಟ್ ಅದಷ್ಟೇ ತಗೊಂಡಿದ್ದ. ನಾನು ವೇಸ್ಟ್ ಇದ್ದಿಂದೆಲ್ಲ ಏನು ತಗೊಂಡಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಮಾಡ್ತಿದ್ದ. ಸೊ ಇದೆಲ್ಲ ಪ್ಯಾಕ್ ಮಾಡಿರಿ, ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಏನು ತಗೊಂಡಿದ್ದೀನಿ. ಫಸ್ಟ್ ಇದು ನಂದು ಸ್ಟ್ರೈಟ್ನರ್, ಮೇಕ್ ಮೀ ಗೋಲ್ಡ್ ಅವ್ರದ್ದು ಸ್ಟ್ರೈಟ್ನರ್ ತರಿಸಿದ್ದೆ ನಾನು ಒಂದು 6 months ಕೆಳಗ. ಭಾಳ ಚಂದ ಇದು. ಇದು ಇಂಪಾರ್ಟೆಂಟ್, ನನಗೆ ಎಲ್ಲಿ ಹೋದ್ರು ಭೀ ಬೇಕೇ ಬೇಕಾಯ್ತದು. ಒಂದೊಂದ್ಸಲ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಂತಂದ್ರು ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ತಗೊಂಡಿದ್ದೆ, ಅದು ಒಂದು ಇರಲಿ ಅಂತ ಹೇಳಿ ಯಾವುದತ್ತು ಸೇಫ್ಟಿಗೆ. ಈ ಬ್ಯಾಗ್ನ ತಗೊಂಡ್ ಮಾಡಿದ ಯಾಕಂತಂದ್ರೆ ಬರ್ಲತ್ತರು ಇನ್ನ ಮನೆಗಿಂದ ಏನ್ರ ಗ್ರೋಸರೀಸ್ ಅದು ತಗೊಂಡ್ ಬರೋದಿರ್ತದಲ್ಲ, ಸೊ ತಗೊಂಡ್ ಮಾಡಿದ. ಫಸ್ಟ್ ಸ್ಟ್ರೈಟ್ನರ್ ಇಡ್ಲತ್ತೆ ಸಪ್ರೇಟ್ ಆಗಿ ಒಂದು ಇಡೋಣ ಕ್ಲೀನ್ ಆಗಿ. ಆಮೇಲೆ ಇವು 2 ಟೀ ಶರ್ಟ್ಸ್ ಡೈಲಿ ಹಾಕೊಳಕ, ಮತ್ತು ನಾರ್ಮಲ್ ಪ್ಯಾಂಟ್, ನೈಟ್ ಪ್ಯಾಂಟ್, ಎರಡು ನೈಟ್ ಪ್ಯಾಂಟ್, 2 ಟೀ ಶರ್ಟ್ ಡೈಲಿ ಒಂದೊಂದು ಹಾಕೊಳಕ. ಜಾಸ್ತಿ ತಗೊಂಬಲ್ಲ ಗೈಸ್ ನಾನು, ಸುಮ್ಮನೆ ವೇಸ್ಟ್ ಆಯ್ತದ. ಇರೋದೇ ಸ್ವಲ್ಪ ದಿವಸ, ಸುಮ್ಮನೆ ಎಲ್ಲ ತಗೊಂಡು ಹೋಗೋದು ವೇಸ್ಟ್, ಅದಕ್ಕೆ ಸ್ವಲ್ಪ ತಗೊಂಡು. ಇದು ಕುರ್ತಾ ತಗೊಂಡು ಭಾಳ ದಿವಸ ಆಗಿತ್ತು, ಬಟ್ ಒಂದ್ಸಲನೂ ಹಾಕಿಲ್ಲ. ನಾರ್ಮಲ್ ಕುರ್ತಾ ಎಲ್ಲಾದ್ರೂ ಟೆಂಪಲ್ ಹೋಗ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಬೇರೆ ಕಡೆ ಯಾವ್ದಾದ್ರು ಮನೆಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಅಂತ ಹೇಳಿ ತಗೊಳತಿದೆ ಇದೊಂದು. ಇದು ಪ್ಯಾಂಟ್ ಮತ್ತೆ ಟೀ ಶರ್ಟು ಹೊಸದು, ಇನ್ನೂ ಹಾಕಿಲ್ಲ, ಒಂದ್ಸಲನೂ ಯೂಸ್ ಮಾಡಿಲ್ಲ. ಸೊ ಯೂಸ್ ಆಗುತ್ತೆ ಅಂತ ತಗೋತಾ ಇದ್ದೀನಿ. ಇದು ಮೊನ್ನೆ ವಿಡಿಯೋದಾಗ ಹಾಕೊಂಡಿದ್ದಲ್ಲ, ಅದು ಹೊಸದು. ಇರ್ಲಿ, ಯಾವ್ದಕ್ಕೂ ಬೇಕಾಗುತ್ತೆ, ಮನೇಲಿ ಯಾರಾದ್ರೂ ಹಾಕೋತಾರ ಅಂತ ಹೇಳಿ ಇದು ಒಂದು ತಗೊಂಡ್ ಮಾಡ್ತೇವೆ. ಇಷ್ಟೆಲ್ಲ ಹೊಸ ಕುರ್ತೀಸು ಮೊನ್ನೆ ಜುಡಿಯೋದಾಗ ಹೋದಾಗ ತಗೊಂಡಿದ್ದಲ್ಲ, ಅದೆಲ್ಲ ಹೊಸ ಕುರ್ತೀಸು. ಸ್ಟಿಚ್ ಮಾಡಿಸ್ಬೇಕು, ಯಾಕಂತಂದ್ರೆ ಭಾಳ ಲೂಸ್ ಅವ ಇವು. ಸ್ಟಿಚ್ ಮಾಡಿಸೋ ಸಲಕ್ಕೆ ಸಪ್ರೇಟ್ ಆಗಿ ತಗೊಂಡಾಗ, ಯಾಕಂತಂದ್ರೆ ಇಲ್ಲಿ ಒಂದು ಸ್ಟಿಚ್ ಒಂದು ಬಟ್ಟೆಗೆ ಸ್ಟಿಚ್ ಮಾಡಿಸ್ಬೇಕಂತಂದ್ರು 50 ರೂಪಾಯಿ ತಗೋತಾರ. ನಮ್ಮ ಕಡೆ ಜಾಸ್ತಿ ಮ್ಯಾಕ್ಸಿಮಮ್ ಅಂತಂದ್ರೆ 20 ರೂಪಾಯಿ ತಗೋತಾರ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳಿ ಮನೆಗೆ ತಗೊಂಡಾಡ್ದೆ, ಎಲ್ಲ ಸ್ಟಿಚ್ ಮಾಡಿಸ್ಬೇಕು, ಅದಕ್ಕೆ ಇಷ್ಟೆಲ್ಲ ತಗೊಂಡಾಡ್ದೆ. 3 ಇದೆ ಹೊಸದು. ಅಂಡ್ ಇದು ಕೂಡ ಜುಡಿಯೋದಾಗೆ ತಗೊಂಡಿದ್ದ 1 ಪೀಸು. ಇದು ಯಾಕೆ ತಗೊಂಡ್ ನಡೆದ, 1 ಪೀಸ್ ಹಾಕೊಂಬಲ್ಲ ಏನಿಲ್ಲ ಅಂತ ಇಲ್ಲ. ನಮ್ಮ ಅಕ್ಕ ಅಂದು ಮನೆ ಶಾಂತಿ ಇದೆ ಅಂತಂದ್ರು, ಅವರು ಹೊಸ ಮನೆ ತಗೊಂಡಾರ. ಸೊ ಪೂಜೆ ಇಟ್ಕೊಂಡಾರ, ನಮ್ಗೆ ಮತ್ತೆ ನಮ್ಮ ಮಮ್ಮಿಗೆ ಎಲ್ಲರಿಗೆ ಕರ್ದಾರ ಬಾ ಪುಣೆಕ್ ಅಂತ ಹೇಳಿ. ಸೊ ಅಲ್ಲಿ ಪುಣೆಕ್ ಹೋದಾಗ ಯೂಸ್ ಆಗ್ಬೋದು, 1 ಪೀಸ್ ಎಲ್ಲಾರ ಔಟಿಂಗ್ ಹೋದಾಗ ಯೂಸ್ ಆಯ್ತು ಅಂತ ಹೇಳಿ ಇದು ಒಂದು ತಗೊಂಡ್ ನಡೆದಿದೆ, ಅದಕ್ಕೂ ಸೇಫ್ಟಿ ಇರಲಿ ಅಂತ ಹೇಳಿ 1 ಪೀಸ್ ಇದು. ಇದು ಸಹ ಸೇಮ್ 1 ಪೀಸೆ. ಇದು ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಹಾಕೊಂಡಿದ್ದ ಇದು. ನೀವೆಲ್ಲರೂ ನೋಡಿರ್ಬೇಕು ಪೋಸ್ಟಿನಾಗ. ಇದು ನಮ್ಮ ಅಕ್ಕಗೆ ಭಾಳ ಇಷ್ಟ ಆಗಿತ್ತು. ಸೊ ಮೇ ಬಿ ಆಕಿ ಯೂಸ್ ಮಾಡಿದ್ರು ಮಾಡ್ಬೋದು, ತಗೊಂಡ್ ಹೋಗ್ರಿ ಅಂತ ಹೇಳಿ ತಗೊಂಡಂತ ಇದು ಒಂದು 1 ಪೀಸ್. ಇವಾಗ ಪ್ರಾಡಕ್ಟ್ಸ್ ಅಂತಂದ್ರೆ ನಾರ್ಮಲ್ ಮೇಕಪ್ ಮಾಡ್ಕೋತೇವಲ್ಲ ಹಬ್ಬ ಟೈಮ್ನಾಗ, ಸೊ ಅದಕ್ಕೆ ಏನೇನು ಬೇಕು ಅದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇದ್ರಾಗ ತಗೊಂಡಿದ್ರೆ ಫುಲ್ ಎಲ್ಲ ಅವ ನೋಡ್ರಿ. ಏನೇನು ಇಂಪಾರ್ಟೆಂಟ್ ಅವ ಅದೆಲ್ಲ, ಫೌಂಡೇಶನ್, ಕನ್ಸೀಲರ್, ಪ್ರೈಮರ್, ಅದೆಲ್ಲ ಏನೇನವ ಅದೆಲ್ಲ ತಗೊಂಡಿದ್ದ. ಸ್ಟಿಕ್ಕರ್ಸು, ಲಿಪ್ಸ್ಟಿಕ್ಸ್ ಎಲ್ಲ ಒಂದರಲ್ಲೇ ಹಾಕಿದ. ಸೊ ಇದು ಒಂದು. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರು ಇದು ಒಂದು ಸ್ಮಾಲ್ ಟ್ರೈಪಾಡ್ ತಗೊಂಡಿದ್ದ. ಇವಾಗ ಹೋಗೋದದ ಬೇಡ್ರಿ, ಬಟ್ ನಾ ಸ್ಟಾರ್ಟಿಂಗ್ ಟ್ರೈಪಾಡ್ ಯೂಸ್ ಮಾಡಿದ ಅಂತಂದ್ರು ಇದೇ ಭಾಳ ಯೂಸ್ ಆಗಿತ್ತು ನನಗೆ. ಇವಾಗ ಇದು ಒಂದು ಯಾವ್ದಕ್ ಭೀ ಇರಲಿ ಮನೆಗೆ ವಿಡಿಯೋದು ಮಾಡ್ತಾ ಹೋಗ್ತಾಯಿತ್ತು ಅಂತ ಹೇಳಿ ಈ ಸ್ಮಾಲ್ ಟ್ರೈಪಾಡ್ ತಗೊಂಡು ಹೋಗುವ.
ಭಾಳ ಯೂಸ್ ಅದ ನೋಡ್ರಿ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಸ್. ಅಂದ್ರೆ ಇವಾಗ ಯಾರು ಸ್ಟಾರ್ಟ್ ಮಾಡ್ತೀರಿ, ಸ್ಟಾರ್ಟಿಂಗ್ ಇದು ಯೂಸ್ ಆಯ್ತು ಭಾಳ. ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ಈಸಿ ಇರುತ್ತೆ ಟ್ರಾವೆಲ್ ಮಾಡೋದಕ್ಕೆ, ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಬ್ಯಾಗಲ್ಲಿ ಅದೆಲ್ಲ. ಭಾಳ ಚಂದ ಆಯಿತು, ಭಾಳ ಯೂಸ್ ಆಯ್ತು. ನಿಮ್ಗೆ ಯಾರಿಗಾರ ಬೇಕಂತಂದ್ರೆ ಹೇಳ್ರಿ, ನಾ ಲಿಂಕ್ ಶೇರ್ ಮಾಡ್ಕೊ ಯಾರಂದ್ರೆ ತೊಗೋಬೋದು. ಮತ್ತೆ ಏನಂತಂದ್ರೆ ಇವು ಎಕ್ಸ್ಟ್ರಾ ಪ್ರಾಡಕ್ಟ್ಸು, ನಾರ್ಮಲ್ ಪ್ರಾಡಕ್ಟ್ಸು, ಇವು ಡೈಲಿ ರೂಟೀನ್ ಬೇಕೇ ಬೇಕು. ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಇದೆಲ್ಲ ಒಂದು ಕವರ್ನ ಹೋಗ್ತೀನಿ. ಇದೆಲ್ಲ ಬೇಸಿಕ್ ಪ್ರಾಡಕ್ಟ್ಸು, ಇವೆಲ್ಲ ನಾರ್ಮಲ್ ಆಗಿ ಡೈಲಿ ಯೂಸ್ ಮಾಡುವಂಥದ್ದು. ಸೊ ಇವೆಲ್ಲ ಪ್ಯಾಕ್ ಮಾಡೋದ್ರಿಂದ ತುಂಬ ಒಂದು ಕವರ್ನಾಗ ಮಾಡಿ ಅಷ್ಟೇ. ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಫೇಸ್ ಸೆರಮ್ ಹೊಸದು, ಇದು ಇವಾಗ ಯೂಸ್ ಮಾಡುತ್ತೆ ಫಸ್ಟ್ ಟೈಮ್. ಯಾಕಂದ್ರೆ ಅದು ಡೈಲಿ ಯೂಸ್ ಮಾಡೋಂಥ ಫೇಸ್ ಸೆರಮ್ ಖಾಲಿ ಆಗಿದೆ. ಸೊ ಸೇಫ್ಟಿಗೆ ಅಂತೇಳಿ ತೊಗೊಂಡು ಇದ್ರಾಗ ನೋಡ್ರಿ, ಇದ್ರಾಗ ನಂದೆಲ್ಲ ಜ್ಯುವೆಲ್ಲರೀಸ್ ಅವ. ಇಂಪಾರ್ಟೆಂಟ್ ಜ್ಯುವೆಲ್ಲರೀಸ್ ಅಷ್ಟೇ ತೊಗೊಂಡಿದ್ದ. ಪೇಸ್ಟ್ ಇದೆಲ್ಲ ಇಲ್ಲೇ ಬಿಟ್ಟು ನಡೀಗ. ಇವಾಗ ಹಬ್ಬಕ್ಕೆ ಏನಾರ ಬೇಕಾಗಿರ್ತಾವಲ್ಲ, ಸೊ ಇದೆಲ್ಲ ತೊಗೊಂಡಿಲ್ಲ. ಇಯರಿಂಗ್ಸು, ಜ್ಯುವೆಲ್ಲರೀಸು, ಮತ್ತೆ ಸೇಫ್ಟಿ ಪಿನ್ ಎಲ್ಲ ಇದ್ರಾಗ. ಸ್ಮಾಲ್ ಬಾಕ್ಸ್ನ ಇಟ್ಟಿದ್ದ, ಕ್ಯೂಟ್ ಅದಲ್ಲ. ಫೇಸ್ ವಾಶ್ ಇಲ್ಲಿಂದ ಎಲ್ಲ ತೊಗೊಂಡಿರ್ತೇವೆ ಗೈಸ್. ಯಾಕಂತಂದ್ರೆ ಅಲ್ಲಿ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ನಮ್ಮ ಪಪ್ಪ ಬಿಟ್ಟು ಬೇರೆ ಯಾರು ಭೀ ಇರಲ್ಲ. ಸೊ ಅಲ್ಲಿ ಏನೂ ಇಟ್ಟು ಹೋಗಲ್ಲ, ನಾವು ತೊಗೊಂಡ್ ಬರ್ತಾವೆ ರಿಟರ್ನ್ ಬರ್ಲತ್ತೂರ. ಸೊ ಅಲ್ಲಿ ಏನು ಭೀ ಇರಲ್ಲ, ಇಲ್ಲಿಂದ ನಾವು ತೊಗೊಂಡು ಹೋಗ್ಬೇಕು. ಸೊ ಇಲ್ಲಿಂದ ಎಲ್ಲ ತೊಗೊಂಡಿಲ್ಲ. ನನಗೆ ಏನೇನು ಬೇಕು ಅದೆಲ್ಲ ತೊಗೊಂಡಿರ್ತೆ. ಇವೆರಡು ಹೇರ್ ಕೇರ್ ಪ್ರಾಡಕ್ಟ್ಸು, ಒಂದು ಕರ್ಲು, ಒಂದು ಕ್ರೀಮು, ಒಂದು ಜೆಲ್ಲು. ಇವೆರಡು ಐ ಶಾಡೋ ಪ್ಯಾಲೆಟ್ ನಾ ಆರ್ಡರ್ ಮಾಡಿದ್ದ ಫ್ಲಿಪ್ಕಾರ್ಟ್ದಾಗ. ಭಾಳ ಚಂದ, ಭಾಳ ಯೂಸ್ ಆಗ್ಲತ್ತು ಇದ್ರಲ್ಲಿ ನನಗೆ. ನೋಡ್ರಿ, ಇದು ಮಿರರ್ ಹೋಗ್ಯದ, ನಾ ಅಂದ್ರೆ ಬೈ ಮಿಸ್ ಆಗಿ ಕೆಳಗೆ ಬಿದ್ದು ಮಿರರು. ಬಟ್ ಭಾಳ ಯೂಸ್ಫುಲ್ ಪ್ರಾಡಕ್ಟ್ಸ್, ಭಾಳ ಯೂಸ್ ಆಗ್ಲತ್ತು ನನಗೆ ಇದರಿಂದ. ಭಾಳ ಚಂದ. ಲಿಂಕ್ ಬೇಕಾದ್ರೂ ಹೇಳ್ರಿ, ನಾವು ಶೇರ್ ಮಾಡ್ತೆ. ಇದು ಒಂದು ಪರ್ಫ್ಯೂಮ್ ಪ್ಯಾಕ್ ತೊಗೊಂಡಾಗ, ಇದು ಲಾಸ್ಟ್ ಟೈಮ್ ನಾ ಶೂಟಿಂಗ್ ಹೋದಾಗ ನಮ್ಮ ಸೀನಿಯರ್ಸ್ ಅಕ್ಕ ನನಗೆ ಇದು ಗಿಫ್ಟ್ ಕೊಟ್ಟಿದ್ರು, ಬೆಲ್ಲ ಬಿಟ್ಟ ಕಂಪನಿದು. ಭಾಳ ಅಂದ್ರೆ ಭಾಳ ಚಂದ ಫ್ರೇಗ್ರೆನ್ಸ್ ಇದು ಅಷ್ಟೇ. ಇದು ಫೋಮ್ ಪ್ಯಾಕ್ ತೊಗೊಂಡಿದ್ದಲ್ಲ ರೀಸೆಂಟ್ ಡಿಮಾರ್ಟ್ದಾಗ ವಿಡಿಯೋ ಮಾಡಿ ಹಾಕಿದಲ್ಲ, ಅದು ಒಂದು ಫೋಮ್ ಪ್ಯಾಕ್ ತೊಗೊಂಡಿದ್ದ. ಇದು ಇನ್ನೂ ಯೂಸ್ ಮಾಡಿಲ್ಲ, ಸೊ ಅಲ್ಲೇ ಹೋಗಿ ಯೂಸ್ ಮಾಡ್ಯಾರೆ ಅಂತೇಳಿ ಇದೊಂದು ತೊಗೊಂಡು. ಇಷ್ಟೇ ಗೈಸ್, ನಾ ಮೇನ್ ಆಗಿ ತೊಗೊಂಡು ನಡೆದಿದ್ದ. ಯಾಕಂತಂದ್ರು ಭಾಳ ಯೂಸ್ ಇರೋದಿಲ್ಲ, ಸೊ ಎಲ್ಲ ತೊಗೊಂಡು ಹೋಗೋದು ವೇಸ್ಟು. ಇನ್ನೂ 2-3 ಸಾಮಾನು ತೊಗೊಂಡು ಹೋಗೋವ. ಅದೇನಂತಂದ್ರೆ ಒಂದು ಎಕ್ಸ್ಟ್ರಾ ಪೇರ್ ಸ್ಯಾಂಡಲ್ ಮತ್ತು ಎಕ್ಸ್ಟ್ರಾ ಪೇರ್ ಸ್ಲಿಪ್ಪರ್ ತೊಗೊಂಡು ಹೋಗ್ತೀನಿ ಅಷ್ಟೇ. ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಭೀ 15 days ನಮ್ಮ ಮನೆಗೆ ಇರ್ತಾರೆ ಗೈಸ್. 15 days ಇದು ಹಿಂಗೆ ಓಪನ್ ಆಗಿ ಬಿಟ್ಟು ಹೋಗಕ್ಕೆ ನಂಗೆ ಮನಸ್ಸಿಲ್ಲ. ಸೊ ಧೂಳೆಲ್ಲ ಕುಂತಿ ಹಾಳಾಯ್ತದ. ಅದಕ್ಕೆ ಇದೆಲ್ಲ ಫುಲ್ಲು ಪ್ಯಾಕ್ ಮಾಡಿ ಮರ್ಚಿಟ್ಟು ಕವರ್ ಮಾಡಿ ಹೋಗ್ಬೇಕು. ಇವತ್ತು ಏನ್ ಮಾಡ್ಕೊಳತ್ತಿದ ಅಂತ ಹೇಳೋರು, ಪಡ್ಡು ಹಾಕೊಳತ್ತಿದ. ನಮ್ಮ ಸೈಡ್ ಗುಡ್ಪಂಗಳಿ ಅಂತ ಹೇಳ್ತೇವು. ಅದ್ರ ಸರಿ ಶೇಂಗಾ ಚಟ್ನಿ ಮಾಡತ್ತಿದ. ಅದಕ್ಕೆ ಶೇಂಗಾ ಚಟ್ನಿ ನಾ ಏನೇನು ತಗೊಂಡಿದ ಅಂತ ಹೇಳೋರು ನೋಡ್ರಿ. ಇಷ್ಟು ಶೇಂಗಾ ತಗೋಬೇಕು. ಇದು ಚಂದ ರೋಸ್ಟ್ ಮಾಡಬೇಕು. ಫುಲ್ ಕ್ರಂಚಿ ಕ್ರಿಸ್ಪಿ ಆಗೋ ತನ ರೋಸ್ಟ್ ಮಾಡ್ಕೊಂಡಿದ್ದ. ಇದು ಫುಲ್ ರೋಸ್ಟ್ ಆದ್ಮೇಲೆ ಅದ್ರ ಮ್ಯಾಲಿನ ಸಿಪ್ಪೆ ಇರ್ತದಲ್ಲ ಅದೆಲ್ಲ ತೆಗಿಬೇಕು. ತೆಗೆದು ಇಟ್ಕೋಬೇಕಿದು ಸೈಡ್. ಮತ್ತ ಇಷ್ಟು ತಗೊಂಡಿದ್ದ ಹುರಿಗಡ್ಲೆ ಅಂತಂದ್ರೆ ನಮ್ಮ ಸೈಡ್ ಪುಟಾಣಿ ಅಂತ ಕರಿತೇವು. ಇಷ್ಟು ತಗೊಂಡಿದ್ದ. ಮತ್ತ ಇದು ಸ್ವಲ್ಪ ಟ್ಯಾಮರಿಂಡ್ ಅಂದ್ರೆ ಹುಣಸೆ ಹಣ್ಣು ಅಂತ ಹೇಳ್ತಾರಲ್ಲ, ಇದಿಷ್ಟು ತಗೊಂಡಿದ್ದ. ಜಾಸ್ತಿ ತಗೋಬಹುದು, ಹುಳಿ ಹುಳಿ ಆಯ್ತದು. ಆಮೇಲೆ ನೆಕ್ಸ್ಟ್ ಚಿಲ್ಲಿ ಅಂತಂದ್ರೆ ನಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ತಗೊಂಡಿದ್ದ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಆಮೇಲೆ ಇಷ್ಟು ಶುಂಠಿ ತಗೊಂಡಿದ್ದ. ಜಾಸ್ತಿ ತಗೋಬಾರ್ದು, ಇಷ್ಟು ಶುಂಠಿ. ಆಮೇಲೆ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋರಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು
ಇದು ಜಾಸ್ತಿ ಇದ್ರ ಬಿ ನಡೀತದ, ಟೇಸ್ಟ್ ಚಂದ ಕೊಡ್ತದ. ನಾ ಇಷ್ಟು ಒಂದ್ ಮುಷ್ಟಿ ಅಷ್ಟು ತಗೊಂಡಿದ್ದ. ಇಷ್ಟೇ ಬೇಕಾಯ್ತದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು, ಇಷ್ಟೇ. ನೋಡ್ರಿ ಹಿಂಗ್ ಬಂದದ. ಬಾಳ ಅಂದ್ರ ಬಾಳ ಟೇಸ್ಟಿ ಇರ್ತದ. ದೋಸಾ, ಇಡ್ಲಿ ಮತ್ತೆ ಪಡ್ಡು ಯಾವ್ದ್ರ ಜೊತೆ ಬಿ ತಿನ್ಬಹುದು. ನಿಮ್ ಮನೆಗ್ ಬಿ ಒಂದ್ಸಲ ಟ್ರೈ ಮಾಡ್ರಿ. ನಾ ಯಾವ ತರ ಮಾಡಿದ ಅದೇ ತರ ರೆಸಿಪಿ ಟ್ರೈ ಮಾಡ್ರಿ. ಅಂಡ್ ಟೇಸ್ಟ್ ಹೆಂಗಿತ್ತು ಅಂತ ಮಿಸ್ ಮಾಡ್ದೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಚಟ್ನಿ ರೆಡಿ ಆಗ್ಯದ. ನೆಕ್ಸ್ಟ್ ಏನದ ಅಂತಂದ್ರೆ ಪಡ್ಡು ಹೆಂಗ್ ಮಾಡ್ಕೊತಾ ಅಂತ ಹೇಳಿ ತೋರ್ಸತಿದ. ಪಡ್ಡು ಪ್ಯಾನ್ ಇದು ನಾ ಮೀಶೋದಾಗ ಆರ್ಡರ್ ಮಾಡಿದ. ಭಾಳ ಕಮ್ಮಿ ರೇಟಿಗೆ ಭಾಳ ಚಂದ ಸಿಕ್ಕ್ಯದ ನಂಗೆ ಕ್ವಾಲಿಟಿ. ಈಗ ನಿಮ್ಗೆ ಲಿಂಕ್ ಬೇಕಾದ್ರೂ ಹೇಳ್ರಿ, ನಾ ಸೆಂಡ್ ಮಾಡ್ತೇನೆ. ಇದು ಬ್ಯಾಟರ್ ಮಾಡೋದಕ್ಕೆ ನಾನು ಏನೇನ್ ಹಾಕಿದೀನಿ ಅಂತಂದ್ರೆ, ಅಕ್ಕಿ ತಗೊಂಡಿದೀನಿ, ಉದ್ದಿನ ಬೇಳೆ ತಗೊಂಡಿದೀನಿ, ಮತ್ತೆ ಮೆಂತೆ, ಸ್ವಲ್ಪ ಮೆಂತೆ ಅಷ್ಟೇ, ಜಾಸ್ತಿ ಹಾಕಂಗಿಲ್ಲ. ಇದು ರೇಷಿಯೋ ಯಾವ ತರ ಹಾಕ್ಬೇಕು ಅಂತಂದ್ರೆ, ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಅಂಡ್ ನಮ್ಮ ಅಮ್ಮನೂ ಹೇಳಿದ್ರು, 3:1 ಹಾಕೋಬೇಕು. ಅಂದ್ರೆ 3 ಗ್ಲಾಸ್ ಅಕ್ಕಿ ತಗೊಂಡ್ರೆ 1 ಗ್ಲಾಸ್ ಉದ್ದಿನ ಬೇಳೆ ಆ ತರ ತಗೋಬೇಕಾಗುತ್ತೆ. ನಾನು ಇವಾಗ ಸ್ವಲ್ಪ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ನನಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿ ತಗೊಂಡಿದ್ದೀನಿ. ಬಟ್ 3:1 ರೇಷಿಯೋ ಆ ತರ ನೋಡ್ಕೊಂಡು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಏನಂತಂದ್ರೆ, ನಿಮಗೆ ಏನ್ ಇಷ್ಟ? ದೋಸೆ ಇಷ್ಟನಾ, ಗುಡ್ ಪಂಗಳಿ ಅಂದ್ರೆ ಪಡ್ಡು ಇಷ್ಟನಾ, ಅಥವಾ ಇಡ್ಲಿ ಇಷ್ಟನಾ? ಈ ಮೂರಲ್ಲಿ ನಿಮಗೆ ಯಾವ್ದು ಫೇವರೇಟ್ ಅಂತ ಹೇಳಿ ನನಗೆ ತಿಳಿಸಿ. ಅಂಡ್ ನಿಮ್ ಮನೇಲಿ ನೀವು ಯಾವ ತರ ಮಾಡ್ತೀರಾ, ಇಡ್ಲಿ ಯಾವ ತರ ಮಾಡ್ತೀರಾ, ಅಂಡ್ ಇದು ಬ್ಯಾಟರ್ ಯಾವ ತರ ಪ್ರಿಪೇರ್ ಮಾಡ್ತೀರಾ, ಅಂಡ್ ಚಟ್ನಿ, ಶೇಂಗಾ ಚಟ್ನಿ ಇಲ್ಲ ಕಾಯಿ ಚಟ್ನಿ ಯಾವ ತರ ಪ್ರಿಪೇರ್ ಮಾಡ್ತೀರಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೆ ಏನ್ ಇಷ್ಟ ಅಂತಂದ್ರೆ ಇಡ್ಲಿ ಇಷ್ಟ. ಬಟ್ ಇಡ್ಲಿ ಮಾಡಕ್ಕೆ ಏನು ಫೆಸಿಲಿಟಿ ಇಲ್ಲ ನನ್ನ ಹತ್ರ, ಅದಕ್ಕೆ ಪಡ್ಡು ಮತ್ತೆ ದೋಸೆ ಎರಡೇ ಮಾಡ್ಕೋತೀನಿ ನಾನು. ಎರಡು ಸೈಡು ಸುಟ್ಕೋಬೇಕಾಗತ್ತೆ. ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸುಟ್ಕೋಬೇಕು. ಸೊ ಇದು ಒಂದ್ 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಸಾಫ್ಟ್ ಬಂದಿದೆ ಅಂತ. ನೋಡ್ರಿ ಯಾವ ತರ ಬಂದದ ನೋಡ್ರಿ. ಈ ತರ ಚೆನ್ನಾಗಿ ಸುಟ್ಕೋಬೇಕು. ಅಂಡ್ ಭಾಳ ಅಂದ್ರೆ ಭಾಳ ಸಾಫ್ಟ್ ಬಂದವ ನೋಡಿ, ಎಷ್ಟು ಸಾಫ್ಟ್ ಬಂದವ ನೋಡ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಅವ. ವರ್ಡ್ಸೇ ಇಲ್ಲ. ನಿಮ್ಗೆ ಓವರ್ ಅನ್ಸ್ಬಹುದು, ಬಟ್ ನಿಜವಾಗ್ಲೂ ತುಂಬಾ ಟೇಸ್ಟ್ ಇದೆ.
ಸರ್ವ್ ಮಾಡ್ಕೊಂಡಿದ್ದೆ. ಇವಾಗ ಚಟ್ನಿ ಸಂಗಟ ಯಾವ ಥರ ಟೇಸ್ಟ್ ಅದ ಅಂತ ಹೇಳಿ ಹೇಳ್ತಾ. ಅದು ಹಾಲತ್ ನೋಡ್ರಿ ಹಂಗಾಗ್ಯದ ಅಂತೇಳಿ ಅಡುಗೆ ಮಾಡೋಷ್ಟಿಗೆ. ನೋ ವರೀಸ್, ಆಗ್ತಾ ಇರುತ್ತೆ. ಎಲ್ಲ ಟೈಮಲ್ಲೂ ಬ್ಯೂಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಟೇಸ್ಟ್ ಮಾಡೋ ಸಮಯ. ಚಟ್ನಿ ಜೊತೆ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಫಸ್ಟ್ ಬೈಟ್. ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಐ ಸ್ವೇ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಬೇಕಿದ್ರೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ. ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡೋಂಗಿಲ್ಲ ನೀವು. ನಾನೇನೇ ಇಂಗ್ರೀಡಿಯೆಂಟ್ಸ್ ತೊಗೊಂಡು ರೆಸಿಪಿ ಮಾಡಿದ್ದೀನಿ ಅದೇ ಥರ ಮಾಡಿ ನನಗೆ ಹೇಳಬೇಕು ಟೇಸ್ಟ್ ಹೆಂಗಿತ್ತು ಅಂತ. ಅಷ್ಟು ಚೆನ್ನಾಗಿದೆ ಇದು, ನಿಜವಾಗ್ಲೂ ಚೆನ್ನಾಗಿದೆ. ಪ್ಲೀಸ್ ಟ್ರಸ್ಟ್ ಮೀ, ಪ್ಲೀಸ್. ಗೈಸ್ ಮತ್ತೆ ಏನಂತಂದ್ರು ವಿಡಿಯೋದಾಗ ನಾ ಲೆಫ್ಟ್ ಹ್ಯಾಂಡ್ಲಿಂದ ತಿಲ್ಲತ್ತಿದ ಅಂತ ಅನ್ಸೋತದ. ಬಟ್ ನೋ, ರೈಟ್ ಹ್ಯಾಂಡ್ಲಿಂದ ನಾ ಊಟ ಮಾಡತ್ತಿದ. ವಿಡಿಯೋದಾಗ ಆ ಥರ ಅನ್ಸೋತದ ಅಷ್ಟೇ. ಆಮೇಲೆ ನೀವು ನನಗೆ ಲೆಫ್ಟ್ ಅಂತ ಅನ್ಕೋಬೇಡಿ. ಓಕೆ ಗೈಸ್, ರೆಡಿ ಆಗರಿ. ಇವಾಗ ಬಟ್ಟೆ ಹಾಕೊಂಡಿದ್ದ, ಕಂಫರ್ಟೇಬಲ್ ಕುರ್ತಾ ಹಾಕೊಂಡಿದ್ದ, ಜೀನ್ಸ್ ಟಾಪ್ ಏನು ಹಾಕಿಲ್ಲ. ನಂಗೆ ಜರ್ನಿ ಮಾಡ್ಲತ್ತರು ಫುಲ್ ಕಂಫರ್ಟೇಬಲ್ ಇರಬೇಕು, ಆಕ್ವರ್ಡ್ ಫೀಲ್ ಏನೂ ಆಗ್ಬಾರ್ದು ಅಂತ ಹೇಳಿ ಕುರ್ತಾ ಹಾಕೊಂಡಿದ್ದ. ಆಲ್ರೆಡಿ ಭಾಳ ಲೇಟ್ ಆಗ್ಯದ. ಪಟ 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 ರೆಡಿಯಾಗಿ ಹೋಗಮ್ಮಿ. ಕಮ್ ಲೆಟ್ಸ್ ಡೂ ಮೈ ಸ್ಕಿನ್ ಕೇರ್ ರೂಟೀನ್. ಇಷ್ಟು ಗ್ಲೋವಿ ಇದೆ ಅಲ್ವಾ? ಇದೆಲ್ಲ ನನ್ನ ಸ್ಕಿನ್ ಮಹಿಮೆ ಅಲ್ಲ, ಸೆರಮ್ ಮಹಿಮೆ. ಕ್ಯೂಟ್ ಕ್ಯೂಟ್ ಮಾಯಿಶ್ಚರೈಸರ್ ನೋಡಿ, ಎಷ್ಟು ಕ್ಯೂಟ್ ಇದೆ ಇದು. .N.K ಅವ್ರದ್ದು ಇದು. ಸೈಜ್ ಚಿಕ್ಕದಿದ್ದಿರಬೇಕು, ಬಟ್ ಭಾಳ ದಿನ ಯೂಸ್ ಆಗಿದೆ ನನಗಿದು. ಡೈಲಿ ಅಪ್ಲೈ ಮಾಡ್ತಾ ಅಂದ್ರು ಭೀ ಖಾಲಿ ಆಗಿಲ್ಲ. 15 days ಆಯ್ತು. ಆಲ್ರೆಡಿ 5 o'clock ಆಗ್ಯದ. 5:30 ನಾ ಇಲ್ಲಿಂದ ಬಿಡ್ಬೇಕು. ಫುಲ್ ಮೋಡ ಆಗ್ಯದ, ಮಳೆ ಬರೋ ಥರ ಅದ. ಸೊ ಅಲ್ಲಿ ಸ್ವಲ್ಪ ಲೇಟ್ ಆದ್ರೂ ಭೀ ಟ್ರಾಫಿಕ್ದಾಗ ಸಿಕ್ಬೀಳೋ ಚಾನ್ಸಸ್ ಇರ್ತಾವ. ಅದಕ್ಕೆ ಸೇಫರ್ ಝೋನಲ್ಲಿ ಇರ್ತಾನೆ ಯಾವಾಗ ಭೀ. ಸ್ವಲ್ಪ ಬೇಗ ಹೋದ್ರೆ ಏನಾಗಲ್ಲ, ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ಬೇಕಷ್ಟೆ. ಬಟ್ ಲೇಟ್ ಮಾಡಿ ಹೋದ್ರೆ ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಯಾವಾಗ ಭೀ ನಾವು ಸೇಫ್ ಇರಬೇಕು. ಸನ್ಸ್ಕ್ರೀನ್
ಹೊರಗೆ ಹೋಲತ್ರ ಸನ್ಸ್ಕ್ರೀನ್ ಈಸ್ ಮಸ್ಟ್. ನೋಡ್ರಿ ಎಷ್ಟು ಚಂದ ಅಬ್ಸರ್ವ್ ಆಯ್ತು ಇದು. ನೋ ವೈಟ್ ಕಾಸ್ಟ್, ನಥಿಂಗ್. ಗ್ಲೋ ನೋಡಿ, ಅದಕ್ಕೆ ಹೇಳೋದು ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ. ಲಾಸ್ಟ್ ಅಂಡ್ ಬೆಸ್ಟ್, ಸ್ವಲ್ಪ ಬ್ಲಷ್ ಅಪ್ಲೈ ಮಾಡೋಣ. ಲಿಪ್ಸ್ಟಿಕ್ ಇಂದಾನೆ ಬ್ಲಷ್ ಅಪ್ಲೈ ಮಾಡ್ತೀನಿ, ಸ್ವಲ್ಪ ಲೈಟ್ ಆಗಷ್ಟೇ. ಜಾಸ್ತಿ ಡಾರ್ಕ್ ಹಚ್ಚೋದೇನು ಬೇಡ, ಏನು ಫಂಕ್ಷನ್ ನಡೆದಿಲ್ಲ, ನಾನು ಜರ್ನಿ ಮಾಡೋದದ. ಲಾಸ್ಟ್ ಅಂಡ್ ಬೆಸ್ಟ್ ವಾಚ್. ದಿಸ್ ಬ್ಯೂಟಿಫುಲ್ ವಾಚ್ ಗಿಫ್ಟೆಡ್ ಬೈ ಮೈ ಲವ್ಲಿ ಸಿಸ್ಟರ್. ಇದು ನಮ್ಮ ಅಕ್ಕ ನಂಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದಳು. Okay guys, let's go. ಏನಂತಂದ್ರು ಮೆಟ್ರೋಕ್ ಹೋಗಾರಿ ಅಂತ ಹೇಳಿ ಪ್ಲಾನ್ ಮಾಡಿದ್ದ, ಬಟ್ ಇವಾಗ ಕ್ಯಾನ್ಸಲ್ ಮಾಡಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಆಟೋ ಬುಕ್ ಮಾಡ್ಕೊಂಡು ಹೋದ್ರೆ ಡೈರೆಕ್ಟ್ ಹೋಗ್ಬೋದು, ಅದಕ್ಕೆ ತಡ ಏನಾಗಲ್ಲ. ಸೊ ಲೆಟ್ಸ್ ಗೋ. ನನ್ನ ಸಂಗಾಟಿ ಇನ್ನೊಬ್ಬರು ಹೊಂಟಾರ. ಅವ್ರು ಯಾರು ಅಂತಂದ್ರೆ ಇವ್ರೆ ನಮ್ಮ ಗುರುಗಳು. ಟ್ರೈಪಾಡ್. ಇವರಿಲ್ಲ ಅಂತಂದ್ರೆ ನಾ ಇಲ್ಲ, ನಾ ಇಲ್ಲ ಅಂತಂದ್ರೆ ಇವರಿಲ್ಲ. ಅಷ್ಟು ಒಬ್ರಿಗೊಬ್ಬರು ಹಚ್ಕೊಂಡಿದ್ದೆವು. ನೀವು ಎಷ್ಟೋ ಜನ ಕೇಳಿರಿ, ರೂಮಿನಾಗ ಒಬ್ಬಕಿನ ಇರ್ತಿ, ವಿಡಿಯೋಸ್ ಎಲ್ಲ ಹೆಂಗೆ ಮಾಡ್ತಿ ಅಂತ. ಅದಕ್ಕೆ ರೀಸನೇ ಇವರು. ಇವ್ರ ಆಶೀರ್ವಾದ ಇದ್ರೇನೆ ನಾವು. ಅಷ್ಟೇ, ಜಾಸ್ತಿ ಏನು ಹೇಳಿ. ಯಾಕ್ರಿ ಇದಕ್ಕೆ ಭೀ ತೊಗೊಂಡು ಹೋಗ್ರಿ. ಕಾಲೇಜ್ ಬ್ಯಾಗ್ ತೊಗೊಂಡಿದ್ದ ಸುಮ್ ಇರ್ಲಿ ಅಂತ ಹೇಳಿ. ಈಗ ರಾತ್ರಿ ಊಟಕ್ಕೆ ನಾನು ಟ್ರೈನಾಗ ಊಟ ಮಾಡಲ್ಲ. ಟ್ರೈನಾಗಿಂದ ಯಾವತ್ತೂ ಊಟ ತೊಗೊಂಡು ಮಾಡಲ್ಲ. ಎಮರ್ಜೆನ್ಸಿ ಒಂದೊಂದ್ಸಲ ಮಾಡ್ಬೇಕು, ಆಗಿನ ಟೈಮಿನಾಗ ಮಾಡಲೇಬೇಕು. ಬಟ್ ಇವಾಗ ಹೆಂಗೂ ಟೈಮ್ ಅದ ಅಂತೇಳಿ ಊಟ ಮಾಡ್ಕೊಂಡಿದ್ದ. ನಾನು ಬಾಕ್ಸ್ ತೊಗೊಂಡಿದ್ದ ರಾತ್ರಿ ಊಟ ಮಾಡ್ಲಕ್ಕ ಅಂತ ಹೇಳಿ. ಟ್ರೈನಾಗ ಊಟ ಒಂಚೂರು ಚಂದ ಇರಲ್ದು. ಸೊ ಬೆಟರ್ ನೀವು ಯಾವತ್ತಾದ್ರೂ ಟ್ರೈನ್ನ ಜರ್ನಿ ಮಾಡ್ತೀರಂತಂದ್ರು ಪ್ಲೀಸ್ ಮನೆಗಿಂದ ಊಟ ಕಟ್ಕೊಂಡು ಬರ್ಲಕ್ಕ ಆಲ್ಮೋಸ್ಟ್ ಟ್ರೈ ಮಾಡ್ರಿ. ನಂದು 2 ಬ್ಯಾಗ್ ಆಲ್ರೆಡಿ ಹೊರಗೆ ಹೋಗಿ ನಿಂತವ. ಇವಾಗ ನಾ ಹೋಗಕ್ಕೆ ಹೋಗೋದೊಂದು ಬಾಕಿ ಇದೆ ಅಷ್ಟೇ. ಬಟ್ ಈ ರೂಮ್ ಬಿಟ್ಟು ಹೋಗಕ್ಕೆ ನಂಗೆ ಒಂಚೂರು ಮನ್ಸಿಲ್ಲ. ಅಪ್ಪ ಬೇಜಾರಾಗ್ಲತ್ತದ. ಭಾಳ ದಿವ್ಸ ಹೋಗ್ಬೇಕಲ್ಲ, ಅದಕ್ಕೆ ಒಂಥರ ಆಗ್ಲತ್ತದ ನನಗೆ. ನೋಡ್ರಿ ವೆದರ್ ನೋಡ್ರಿ ಎಷ್ಟು ಭಾರಿ ಇದೆ. ವಾವ್, ಸೋ ಬ್ಯೂಟಿಫುಲ್. ಆಟೋ ಬರ್ತಾ ಇದೆ ನೋಡಿ. ನಾ ಬುಕ್ ಮಾಡಿದ ಆಟೋ ಇದೇನೆ. ಇವಾಗ ಹತ್ಕೊಂಡು ಹೋಗ್ಬೇಕು ಅಷ್ಟೇ. ಬನ್ನಿ ಹೋಗೋಣ. ನೋಡ್ರಿ ಗೈಸ್, ಸ್ಟೇಷನ್ ಬಂದ. ಇವಾಗ ನೆಕ್ಸ್ಟ್ ನಮ್ ಸೀಟ್ ಹುಡ್ಕೊಂಬೋದೊಂದು ಬಾಕಿ ಇದೆ ಅಷ್ಟೇ. ನಂದು S324 ಸೀಟ್ ನಂಬರ್ ಅದ. ಬನ್ನಿ ಹೋಗೋಣ. S3 ಎಲ್ಲದ ಅಂತ ಹುಡುಕ್ಬೇಕು ಇವಾಗ. ಕಾಣಿಸ್ತು ಬಂತ್ ನೋಡಿ S3.
ಮತ್ತು ವಯಸ್ಸನ್ನ ನಾನು ಸೈಟ್ ಮೇಲೆ ಬಂದು ಬಂದಿದೆ ಇವಾಗ ಟ್ರೈನ್ 7 o'clock ಬಿಟ್ಟು ಬಂದ್ವಿ. ನಾಳೆ ಮಾರ್ನಿಂಗ್ 9:30 ನಾನು ಇವಾಗ ರೀಚ್ ಆಯ್ತಾ. ಸೊ ನೆಕ್ಸ್ಟ್ ಮನೆಗೆ ಹೋಗಿಂದ ವಿಡಿಯೋ ನೆಕ್ಸ್ಟ್ ಬ್ಲಾಗ್ದಾಗ ಅಪ್ಲೋಡ್ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ, ಈ ವಿಡಿಯೋ ಯಾರು ಇಷ್ಟ ಆಗಿದ್ದ ಅವರು ಲೈಕ್ ಕಮೆಂಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.